ಸರ್. ಏನೂ ಇನ್ಫಾರ್ಮ್ ಮಾಡದೆ ನಿಮ್ಮನ್ನೆಲ್ಲ ಯಾಕೆ ಕರೆದೆ ಅಂತಂದರೆ ರೆಗ್ಯುಲರ್ ವರ್ಕ್ ಬಿಟ್ಟು ಸ್ವಲ್ಪ ಏನಾದರೂ ಬೇರೆದು ಮಾಡಬೇಕು ಅಂತ ಕೈಂಡ್ ಆಫ್ ಫನ್, ಏನೋ ಒಂದು ಗೇಮ್ ಥರ. ಅದು ಆಲ್ರೆಡಿ ಎಸ್ ಸರ್. ಜೋರಾಗಿ ಚಪ್ಪಾಳೆ ತಟ್ಟಿ ಹೇಳಬೇಕು. ಓಕೆ ಓಕೆ, ದಟ್ಸ್ ಇನಫ್. ಅದೇ ನಮ್ಮ ಟಾರ್ಗೆಟ್. ನೀನು ಮುಂದೆ ಸೀನಿಯರ್ಸ್ ಮೀಟಿಂಗ್ ನಡೀತಾ ಇದೆ ಇಲ್ಲಿ, ನೀನು ಹೊರಗಿರೋ. ಸಾರಿ. ದಟ್ಸ್ ಓಕೆ, ಕಮ್ ಇನ್. ಅದೇ ನಿಮ್ಮ ಟಾರ್ಗೆಟು. ನಿಮ್ಮ ಮುಂದೆ ಇರೋ ಪೇಪರಿಂದ ರಾಕೆಟ್ ಮಾಡಿ ಕರೆಕ್ಟಾಗಿ ಆ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸ್ತಾರೆ. ಈಸಿ ಅಲ್ವಾ? ನಮ್ಮ ಆಫೀಸಿಂದ ಎಷ್ಟು ಜನ ಟಾರ್ಗೆಟ್ ರೀಚ್ ಆಗ್ತೀರಾ ಅನ್ನೋದನ್ನು ನಾನು ನೋಡಬೇಕು. ಟೈಮ್ಸ್ ಅಪ್. ಮೊದಲು ಯಾರು? ಸರ್, ನಾನು ಟ್ರೈ ಮಾಡಲ್ಲ. ಸಾರಿ ಸರ್. ನೋ ವರೀಸ್. ನೆಕ್ಸ್ಟ್. ಇಟ್ಸ್ ಓಕೆ. ನೆಕ್ಸ್ಟ್. ಮೀರಾ, ಓಕೆ ಮೀರಾ, ಇಟ್ಸ್ ಓಕೆ. ಹೇ ಅನು, why don't you try? ನಾನಾ? ಪೇಪರ್ ತಗೋ. Fantastic! Bravo! Bravo! ಸರ್, ಇದ್ಯಾವ ರಾಕೆಟು ಸರ್? ಅವಳಿಗೆ ರೂಲ್ಸೇ ಸರಿಯಾಗಿ ಗೊತ್ತಿಲ್ಲ. ನಂಗೆ ಗೊತ್ತಿತ್ತು ಸರ್, ಆದರೆ ನನ್ನ ರಾಕೆಟ್ ಇರೋದೇ ಹಾಗೆ. ಅದು ಅಲ್ದಲೆ ಗುರಿ ಮುಟ್ಟಕ್ಕೆ ಇಂಥ ರಾಕೆಟಿಂದನೇ ಸಾಧ್ಯ ಸರ್, ಮಾಮೂಲಿ ರಾಕೆಟಿಂದ ಆಗಲ್ಲ ಸರ್. ಸರ್, ನಾವು ಇದನ್ನು ಒಪ್ಪಕ್ಕಾಗಲ್ಲ ಸರ್. ಯಾಕೆ? ಅಂದರೆ ಅನು ಮಾಡಿರೋದು, ಐ ಮೀನ್, ನಾವೆಲ್ಲರೂ ರಾಕೆಟ್ ಅಂದರೆ ಹೀಗೆ ಇರಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ದೀವಿ. ಅನು ಉತ್ತರ ಕೇಳಿಸ್ಕೊಂಡ್ರೆ ನನ್ನ ರಾಕೆಟ್ ಇರೋದೇ ಹಾಗೆ. ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಥರದ ಸೊಲ್ಯೂಷನ್ ಇರಲ್ಲ. ಅದು ನಮ್ಮ ಗುರಿ. ಹೇಗಾದರೂ ಮಾಡಿ ನಾವು ತಲುಪಬೇಕು. ಅದಕ್ಕೆ ಅನು ಮಾಡಿದಂಥ ರಾಕೆಟೇ ಸರಿ. ಸರ್, ಹಾಗಾದರೆ ಎಕ್ಸ್ಪೀರಿಯನ್ಸು ಮತ್ತು ಹಳೆ ಮೆಥಡ್ ಎಲ್ಲ ರಾಂಗ್ ಅಂತ ಹೇಳ್ತೀರಾ? ಗುರಿ ಮುಟ್ಟಕ್ಕಾಗಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ ಅಂತಂತೀವಿ. ಅವತ್ತು ಅನು ₹2 ಸಖತ್ ಪವರ್ ಇದೆ ಗುರು ಅಂತ ಹೇಳಿದ್ಲಲ್ಲ, ತುಂಬ ಸಹಜವಾಗಿ ಹೇಳಿದ್ಲು. ಅದು ನನಗೆ ತುಂಬ ಹೊಸದಾಗಿತ್ತು. ನಾನು ಹಳೆ ಮೆಥಡನ್ನೇ ಯೂಸ್ ಮಾಡಿದಿದ್ರೆ ಇವತ್ತು ನಮ್ಮ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತಿತ್ತು. ಅನು, ನೀನು
ಟಾರ್ಗೆಟ್ನ ಕರೆಕ್ಟಾಗಿ ಹೊಡಿತೀಯ ಅನ್ನೋ ನಂಬಿಕೆ ನನಗಿತ್ತು. ನನ್ನ ನಂಬಿಕೆನ ನೀನು ಉಳಿಸ್ಕೊಂಡ್ಬಿಟ್ಟೆ. ಸೊ ಎವ್ರಿವನ್, ನಮ್ಮ ಟಾರ್ಗೆಟ್ನ ಡಿಸೈಡ್ ಮಾಡಿ ನಮ್ಮ ಸ್ಟ್ರಾಟಜೀಸ್ನ ನಾವು ಚೇಂಜ್ ಮಾಡ್ಕೋಬೇಕು. ಸರ್. ಅನುಗೆ ಜಾಯ್ನಿಂಗ್ ಬೋನಸ್ ಕೊಡು. ಕ್ಯಾಶ್ ಕೊಡು. ಹಾಂ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಳೆ ಪ್ಲ್ಯಾಂಟ್ ವಿಸಿಟ್ಗೆ ನನ್ನ ಜೊತೆ ನೀನು ಬಾ. ಓಕೆ ಎವ್ರಿವನ್, ಗುಡ್ ಡೇ. Anu? Very good. Keep it up. ಥ್ಯಾಂಕ್ ಯು ಸರ್. ಹಲೋ ರಮ್ಯಾ, ಎಲ್ಲಿದ್ಯೆ? ಹೋಯ್, ಏನ್ ಇಷ್ಟೊಂದು ಜೋಶಲ್ಲಿ ಕೇಳ್ತಿದ್ಯಾ? ಏನ್ ವಿಶೇಷ? ಫೋನಲ್ಲಿ ತಿಳಿಯುವುದಾದರೆ ಒಂದನ್ನು ಒತ್ತಿ, ಅನು ಜೊತೆ ಮಾತಾಡುವುದಾದರೆ ಫೋನ್ ಕಟ್ ಮಾಡಿ ಗಾಂಧಿ ಬಜಾರಲ್ಲಿರೋ ತಿರುಮಲ ವೆಂಕಟೇಶ್ವರ ಜ್ಯುವೆಲರ್ಸ್ಗೆ ಬನ್ನಿ. ಸರಿ, ಬರ್ತೀನಿ. ಸರಿ. ಅಪ್ಪ ಅಮ್ಮಂಗ್ ತಾಳಿ ಕಟ್ಟೋದು ಈ ಜಗತ್ತಲ್ಲಿ ಎಷ್ಟು ಜನ ಮಕ್ಕಳು ನೋಡಕ್ ಸಾಧ್ಯ ಹೇಳಿ? ಆದ್ರೆ ನಾನ್ ನೋಡ್ತಾ ಇದ್ದೀನಿ, ನಾನೇ ಲಕ್ಕಿ. ಅಪ್ಪ ಕಟ್ಟು ತಾಳಿ. ಸುಮ್ಮನೆ ಏನ್ ಹೇಳ್ತಿದ್ಯಾ? ಅಮ್ಮ ಪುಷ್ಪ, ನಿಂತ್ಕೊಳ್ಳೆ. ಮಗು ಏನೋ ತುಂಬಾ ಆಸೆ ಪಡ್ತಾ ಇದೆ. ಇಂಥ ಮಗಳು ಪ್ರಪಂಚದಲ್ಲಿ ಎಷ್ಟು ಜನ ತಂದೆ ತಾಯಿ ಸಿಗ್ತಾರೆ. ಇವಳನ್ನ ಪಡೆದಿದ್ದು ನಾವೆಲ್ಲ ಸುಬ್ಬು, ಸುಬ್ಬು, ಅಳ್ಬೇಡಿ. ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನನ್ಗೂ ಅಳು ಬರುತ್ತೆ. ದಯವಿಟ್ಟು ಅಳ್ಬೇಡಿ. ಮೇಲೆ ಈಗ ಮಾಂಗಲ್ಯ ಮುಹೂರ್ತ ಆಗೋಯ್ತು. ಈಗ ಸಂಗೀತ ಕಾರ್ಯಕ್ರಮ ಶುರು. ಎಲ್ಲಿ ಇಬ್ರು ಒಂದು ಸ್ಟೆಪ್ ಹಾಕಿ. ಅಪ್ಪ ನಿನ್ ಫೇವ್ರೆಟ್ ಮ್ಯೂಸಿಕ್ ಹಾಕ್ತೀನಿ, ಇಬ್ರು ಒಂದು ಸ್ಟೆಪ್ ಹಾಕ್ಬೇಕು, ಓಕೆನಾ? ಅನು ಏನ್ ಹೇಳ್ತಿದ್ಯಾ? ನನ್ ನಾಚಿಕೆ ಆಗುತ್ತೆ, ಅದೆಲ್ಲ ಆಗಲ್ಲ. ಇದೇ ಪುಷ್ಪ.